ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಒಳಗಡೆ ನೀವು ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ಕಿಸ್ಸಿಂಗ್ ವೀಡಿಯೋಸ್ನ ಕ್ರಿಯೇಟ್ ಮಾಡಿದರೆ, ಸೊ ಇವತ್ತಿನ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಅನ್ನೋದು ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ. ಸೊ ಯೂಟ್ಯೂಬ್ ಒಳಗಡೆ ಇಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗಡೆ ಸೊ ಎಲ್ಲಂದ್ರಲ್ಲಿ ಕೂಡ ನಿಮಗೆ ಈ ಒಂದು ವೀಡಿಯೋಸು ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ. ಸೊ ಈ ಒಂದು ಟ್ರೆಂಡಿಂಗ್ ಆದ ವೀಡಿಯೋಸನ್ನು ನೀವು ನಿಮ್ಮ ಮೊಬೈಲ್ ಒಳಗಡೆ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕಿಲ್ಲ, ಸೊ ಪ್ಲೀಸ್ ಒಂದು ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ನೀವು ಇವಾಗ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ಆ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಕೋಬೋದು, ಆ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಸೈಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ವಾ. ಸೊ ಈ ಸೈಗಿನ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ. ಸೊ ಮತ್ತೆ ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ಸೊ ನೀವು ಇಮೇಲ್ ಅಡ್ರೆಸ್ ಹಾಕಬೇಕಾದ್ರೆ ನಿಮ್ಮ ಒರಿಜಿನಲ್ ಇಮೇಲ್ ಅಡ್ರೆಸ್ಸನ್ನು ನೀವು ಹಾಕ್ಕೊಳ್ಬಾರ್ದು. ಸೊ ನೀವು ಫೇಕ್ ಇಮೇಲ್ಸ್ಗಳನ್ನ ನಿಮಗೆ ಸುಮಾರುಗಳು ಸಿಗುತ್ತೆ. ಸೊ ನಾನು ಯಾವುದರ ಒಂದು ಫೇಕ್ ಇಮೇಲ್ನ ಇಲ್ಲಿ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಕೋಬೋದು, ನಾನು ಇವಾಗ ಫೇಕ್ ಇಮೇಲ್ನ ಯಾವ ರೀತಿ ತಗೊಳ್ಳೋದು ಅಂತ ಸೊ ಇವಾಗ ನೋಡೋಣ. ಸೊ ಇಲ್ಲಿ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಫೇಕ್ ಮೇಲ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ಕೋಬೋದು ಫೇಕ್ ಇಮೇಲ್. ಸೊ ಇಲ್ಲಿ ನೋಡ್ಕೋಬೋದು ಫೇಕ್ ಇಮೇಲ್ ಅಂತ ಸರ್ಚ್ ಮಾಡಿದ್ರಿ ಅಂದರೆ ಸೊ ಕೆಳಗಡೆ ಒಂದು ವೆಬ್ಸೈಟ್ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ನೀವು ಟೆಂಪ್ ಮೈಲ್ ಅಂತ ಒಂದು ವೆಬ್ಸೈಟ್ ಬಂದೈತಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಐತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಡಿಲೀಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಲೋಡ್ ಆದಮೇಲೆ ನಿಮಗೆ ಮತ್ತೆ ಒಂದು ಜಿಮೇಲ್ನ ಅದು ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಇದು ಫೇಕ್ ಜಿಮೇಲ್ ಆಗಿರುತ್ತೆ. ಸೊ ನೀವು ಮೊದಲೇ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇದು ಒರಿಜಿನಲ್ ಜಿಮೇಲ್ ಅಲ್ಲ, ಫೇಕ್ ಜಿಮೇಲ್ ಆಗಿರುತ್ತೆ. ಸೊ ಇಲ್ಲಿ ಕಾಪಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಅದೇ ಒಂದು ಆ್ಯಪ್ಗೆ ನೀವು ಹೋಗಬೇಕಾಗುತ್ತೆ. ಸೊ ನೋಡ್ಬೋದು, ಆ ಒಂದು ಆ್ಯಪಿಗೆ ಹೋಗಿದ್ದಾದ್ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಇರುತ್ತಲ್ಲ. ಸೊ ಇಲ್ಲಿ ಇದನ್ನು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ದಾದ್ಮೇಲೆ ಇಲ್ಲಿ ಒಂದು ಯೂಸರ್ ನೇಮ್ನ ಹಾಕಬೇಕಾಗುತ್ತೆ. ಸೊ ನೋಡ್ಬೋದು, ನಿಮ್ಗೆ ಯಾವ್ದಾರ ಒಂದು ಇಷ್ಟ ಆಗಿದೆ ಯೂಸರ್ ನೇಮ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ನಾವೇನೇನು ಹಾಕ್ತೇನೆ ಅಂದರೆ SP Tech. ಸೊ ನೋಡ್ಬೋದು SP Tech 007. ಸೊ ನೋಡ್ಕೊಂಡು ನೀವು ಗ್ಯಾಪ್ ಬಿಡಬಾರ್ದು. ಈ ಒಂದು ನೇಮ್ ಹಾಕೋಬೇಕಾದ್ರೆ ನೀವು ಇಲ್ಲಿ ಯಾವುದೇ ರೀತಿಯಾದ SP ಆದಮೇಲೆ ನೀವು ಗ್ಯಾಪ್ ಬಿಡೋದು, ಆಮೇಲೆ ಟೆಕ್ ಬರೋದು. ಸೊ ಈ ಥರ ಎಲ್ಲ ನೀವು ಯಾವುದೇ ಒಂದು ಗ್ಯಾಪನ್ನು ಬಿಡದೆ ನೀವು ನೇಮ್ನ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದಾದ್ಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಸೊ ನೀವೊಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಕೋಬೋದು ನೀವು, ನಾನು ಇವಾಗ ಒಂದು ಪಾಸ್ವರ್ಡ್ ಅನ್ನೋದ ಇಲ್ಲಿ ಎಂಟರ್ ಮಾಡಿದೆ. ಸೊ ಪಾಸ್ವರ್ಡ್ ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಲೋಡ್ ಆದಮೇಲೆ ನಿಮ್ಮ ಇಮೇಲ್ಗೆ ಒಂದು ಕೋಡ್ ಹೋಗುತ್ತೆ. ಸೊ ಇವಾಗ ನೀವು ನಾರ್ಮಲ್ ಆಗಿ ನಿಮ್ಮ ಒರಿಜಿನಲ್ ಜಿಮೇಲ್ ಹಾಕಿದಾದ್ಮೇಲೆ ನಿಮಗೆ ಕೋಡ್ ಹೋಗುತ್ತೆ ನೋಡಿ. ಸೊ ಆ ರೀತಿಯಾಗಿ ನಿಮಗೆ ಮೇಲ್ಗಡೆ ನೋಟಿಫಿಕೇಶನ್ ಬರುತ್ತೆ. ಇದರಲ್ಲಿ ನಿಮಗೆ ಆ ರೀತಿಯಾದಂಥ ಮೆಸೇಜ್ ಅನ್ನೋದು ಬರೋದಿಲ್ಲ. ಸೊ ಇಲ್ಲಿ ನೀವು ಮತ್ತೆ ಆದ ಒಂದು ವೆಬ್ಸೈಟ್ಗೆ, ಸೊ ಅಂದರೆ ನೀವು ಯಾವ ಫೇಕ್ ಇಮೇಲನ್ನು ನೀವು ತೊಗೊಳಕ್ಕೆ ಹೋಗಿದ್ರ ನೋಡಿ. ಸೊ ಆ ಒಂದು ಫೇಕ್ ಇಮೇಲಲ್ಲಿ ಮತ್ತೆ ನೀವು ಹೋಗಬೇಕಾಗುತ್ತೆ. ಹೋಗಿದ್ದಾದ್ಮೇಲೆ ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಕೋಬೋದು ನೀವು ರಿಜಿಸ್ಟರ್ ಅಂತ ಬಂದಿದೆ ಅಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಸ್ವಲ್ಪ ಹಾಗೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿದರೆ ಸಾಕು, ನಿಮಗೆ ಇಲ್ಲಿ ಒಂದು ಕೋಡ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ನೋಡ್ಕೋಬೋದು, ಈ ಕೋಡ್ ಅನ್ನೋದು ನೀವು ಕಾಪಿ ಮಾಡ್ಕೊಳ್ಬೇಕು. ಸೊ ಈ ಥರ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಕಾಪಿ ಮಾಡಿಕೊಂಡು ಇಲ್ಲಿ ಮತ್ತೆ ಈ ಒಂದು ಆ್ಯಪ್ಗೆ ಬಂದು ನೀವು ಕೋಡ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ನೋಡ್ಕೋಬೋದು ಕೋಡ್ ಅನ್ನೋದ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಕೋಡ್ ಅನ್ನೋದು ಹಾಕಿದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇವರ ನಿಕ್ ನೇಮ್ ಅಂತ ಕೇಳುತ್ತೆ. ಸೊ ಇಲ್ಲಿ ನಿಮಗೆ ಇಷ್ಟ ಆಗಿರುವಂಥ ಒಂದು ನೇಮ್ನ ನೀವು ಹಾಕ್ಕೊಳ್ಳಿ. ಸೊ ನಾನು ಮತ್ತೆ ಅದೇ ನೇಮ್ ಹಾಕ್ತೀನಿ, SP Tech 007. ಸೊ ಮತ್ತೆ ನಾನು ಅದೇ ಒಂದು ನೇಮ್ನ ಹಾಕ್ತೀನಿ. ಹಾಕಿದಾದ್ಮೇಲೆ ಇಲ್ಲಿ ಲೆಟ್ಸ್ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಬರ್ತ್ಡೇ ಆಪ್ಷನ್ನು ಮತ್ತು ಇದು ಜೆಂಡರ್. ಸೊ ಇದೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಲೆಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮಗೆ ಒಂದು ಲಾಗಿನ್ ಆಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಅಲೋ ಕೊಟ್ಟಿದ್ದಾದ್ಮೇಲೆ ನಿಮಗೆ ಲಾಗಿನ್ ಆಗುತ್ತೆ. ಸೊ ಬೋನಸ್ ನಿಮಗೆ 30 ಬೋನಸ್ ಸಿಗುತ್ತೆ. ಸೊ ಕ್ಲೈಮ್ ಮಾಡ್ಕೊಂಡ್ರೆ ಸಾಕು, ನಿಮಗೆ 60 ಬಂದಿರುತ್ತೆ ಆಲ್ರೆಡಿ. ಸೊ 60 ಮತ್ತು ಇದು 30 ಒಂದು ಸೇರಿ 90 ಆಗುತ್ತೆ. ಸೊ 90 ಪ್ಲಸ್ ಅಂದರೆ ಬೋನಸ್ ನಿಮಗೆ 90 ಟೋಕನ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೀವು ಕಿಸ್ಸಿಂಗ್ ವಿಡಿಯೋಸ್ನ ನೀವು ಇದೇ ಒಂದು ಆ್ಯಪ್ ಒಳಗಡೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ನೀವು ಕಿಸ್ಸಿಂಗ್ ವೀಡಿಯೋಸ್ ಬಂದಿದೆ ಅಲ್ವಾ. ಸೊ ಇದೇ ಒಂದು ಕಿಸ್ಸಿಂಗ್ ವೀಡಿಯೋಸ್ ಒಳಗಡೆ ನೀವು ನಿಮ್ಮ ಫೋಟೋ ಹಾಕಿಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇದೇನಾದರೂ ನಿಮಗೆ ಬಂದಿಲ್ಲ ಅಂದರೆ ಸೊ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಕಿಸ್ ಅಂತ 2 ಸಲ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಕಿಸ್. ಸೊ ಈ ಥರ ಮತ್ತೆ ನೀವು ಕಿಸ್ ಅಂತ ಸರ್ಚ್ ಮಾಡಿದರೆ ಸಾಕು, ಇಲ್ಲಿ ಕೆಳಗಡೆ ವೀಡಿಯೋಸ್ ಬರುತ್ತೆ. ಸೊ ನೋಡ್ಬೋದು ಬಂತಲ್ವಾ. ಸೊ ಇಲ್ಲಿ ಕೆಳಗಡೆ ಯೂಸ್ ಟೆಂಪ್ಲೇಟ್ ಅಂತ ಇರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಇಲ್ಲಿ ಅಲೋ ಲಿಮಿಟ್ ಆಕ್ಸೆಸ್ ಕೊಡಬೇಕಾಗುತ್ತೆ. ಅಲೋ ಲಿಮಿಟ್ ಆಕ್ಸೆಸ್ ಕೊಟ್ಟಿದ್ದ ಮೇಲೆ ನೀವು ನಿಮ್ಮ ಒಂದು ಫೋಟೋಸ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನಿವಾಗ ಒಂದು ಫೋಟೋಸ್ನ ಹಾಕ್ತೀನಿ, ಆ್ಯಡ್ ಮಾಡ್ತೀನಿ. ಇಲ್ಲಿ ಆ್ಯಡ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೋಬೋದು ಆ್ಯಡ್ ಅಂತ ಬಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಕೆಳಗಡೆ. ಸೊ ಈ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಬೋದು
ಈ ಥರ ನೀವು ಇಲ್ಲಿ ಈ ಥರ ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ಯುವರ್ ವಿಡಿಯೋ ಈಸ್ ಜನ್ರೇಟಿಂಗ್ ಅಂತ ಬಂದು, ಸೊ ಅಂದರೆ ನಿಮ್ಮ ವಿಡಿಯೋ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಸೊ ನೋಡ್ಕೋದು ಯುವರ್ ವಿಡಿಯೋ ಈಸ್ ರೆಡಿ ಅಂತ ಬಂತಲ್ಲ. ಸೊ ಇಲ್ಲಿ ವ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ಕೋಬೋದು ಯಾವ ರೀತಿ ಕಿಸ್ಸಿಂಗ್ ಆದ ವೀಡಿಯೋಸ್ನ ಅದು ರೆಡಿ ಮಾಡಿ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಜಸ್ಟ್ ಫೋಟೋಯಿಂದ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ನಿಮಗೆ ಹತ್ತಿರ ಇರೋದಿಲ್ಲ, ಸೊ ಅಂದರೆ ಪಕ್ಕ ಇರೋದಿಲ್ಲ. ಸೊ ಹಾಗಾಗಿ ನೀವು ಒಂದೇ ಫೋಟೋದೊಳಗಡೆ ನೀವು 2 ಫೋಟೋಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಫೋಟೋ ಸಪ್ರೇಟ್ ಇರುತ್ತೆ. ಸೊ ನೀವು ಒಬ್ಬರು ನಿಂತಿರ್ತೀರ, ಸೊ ಅವರು ಒಬ್ಬರು ನಿಂತಿರ್ತಾರೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಸೊ ಅಥವಾ ನಿಮ್ಮ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು, ಸೊ ಯಾರಾದರೂ ಆಗಿರ್ಬೋದು. ಸೊ ಆವಾಗ ನೀವು ಯಾವ ರೀತಿ ಮಾಡಬೇಕಂದ್ರೆ, ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡ್ಕೊಳ್ಬೇಕು. ಪಿಕ್ಸಾರ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು, ಸೊ ಇಲ್ಲಿ ಮತ್ತೆ ನೀವು ಒಂದು ವೈಟ್ ಕಲರ್ನ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೂಲ್ಸ್ ಅಂತ ಐತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಕ್ರಾಪ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಒಂದು ತಮ್ನಲ್ಲಿಂದು ಒಂದು ಇದು ಕಾಣಿಸುತ್ತೆ, ಸೊ ಅಂದರೆ ಕ್ರಾಪ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಕಾಣುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಯಾರೋ ಒಂದು ಫೋಟೋಸ್ನ ನೀವು ಆ್ಯಡ್ ಮಾಡಬೇಕಂತ ಇದ್ರೆ ನೋಡಿ, ಸೊ ಅವರ ಒಂದು ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ನಾನು 2 ಫೋಟೋಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಇವು 2 ಫೋಟೋಸ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಇವು 2 ಫೋಟೋಸ್ನ ನಾನು ಇವಾಗ ಕಿಸ್ಸಿಂಗ್ ಆದ ವೀಡಿಯೋಸ್ನ ನಾನು ಇವಾಗ ರೆಡಿ ಮಾಡಬೇಕಲ್ವ. ಸೊ ಹಾಗಾಗಿ ಈ ರೀತಿ ನೀವು ಆ್ಯಡನ್ನ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ಈ ರೀತಿಯಾಗಿ ನೀವು ಆ್ಯಡನ್ನ ಮಾಡ್ಕೋಬೇಕು. ಸೊ ನೋಡ್ಬೋದು ಕರೆಕ್ಟಾಗಿ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ನೀವು ಕ್ರಿಯೇಟ್ನ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕು. ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಹಿಂಗೆ ಬ್ಯಾಕ್ ಬಂದಿದ್ದಾದಮೇಲೆ ನೀವು ಮತ್ತೆ ಅದೇ ಒಂದು ಆ್ಯಪ್ಗೆ ಹೋಗಬೇಕಾಗುತ್ತೆ. ಸೊ ನಾನು ಇವಾಗ ಬರೀ ಜಸ್ಟ್ ಈ ಒಂದು ಇದನ್ನು ತೋರಿಸು ಅಂದರೆ ನಂದು ಆಲ್ರೆಡಿ ಒಂದು 2 ಫೋಟೋಸ್ಗಳು ಆ್ಯಡ್ ಆಗಿತ್ತು. ಸೊ ಆ ಫೋಟೋಸ್ದಲ್ಲಿ ನಾನು ಇವಾಗ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಫೋಟೋಸ್ ಇರೋದಿಲ್ಲ, ಸೊ ಅಂದರೆ ಈ ಥರ ಕೂಡಿರೋದು ಫೋಟೋಸ್ ಇರೋದಿಲ್ಲ. ಸೊ ನೀವು ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ, ಸೊ ಮತ್ತೆ ನೀವು ಯೂಸ್ ಟೆಂಪ್ಲೇಟ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು, ಸೊ ಇಲ್ಲೇ ಪರ್ಮಿಷನ್ ಅಂತ ಇರುತ್ತೆ. ಸೊ ಪರ್ಮಿಷನಲ್ಲಿ ಇಲ್ಲಿ ಫೋಟೋಸ್ ಅಂತ ಇರುತ್ತಲ್ಲ, ಸೊ ಅಲೋ ಆಲ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮ್ಮ ಫೋಟೋಸ್ಗಳು ಬರುತ್ತೆ. ಸೊ ಇವಾಗ ಇಲ್ಲಿ ಮೊದಲನೇ ಫೋಟೋ ಇರುತ್ತಲ್ಲ, ಸೊ ನೀವು ಆ್ಯಡ್ ಮಾಡ್ಕೊಂಡಿರೋ, ಸೊ ಇಲ್ಲಿ ಇವಾಗ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಆ ಒಂದು ಫೋಟೋಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಸಾಕು, ಇಲ್ಲಿ ಮೇಲ್ಗಡೆ ಒಂದು ವಿಡಿಯೋ ಜನ್ರೇಟ್ ಆಗಿದೆ. ಸೊ ಇಲ್ಲಿ ವ್ಯೂ ಅಂತ ಸೊ ಆವಾಗಲೇ ಬಂತಲ್ವ, ಸೊ ಅದೇ ರೀತಿಯಾಗಿ ವ್ಯೂ ಅನ್ನೋದು ಬರುತ್ತೆ. ಸೊ ನೋಡ್ಕೋಬೋದು ವ್ಯೂ ಅಂತ ಬಂತು. ಸೊ ನೋಡ್ಕೋಬೋದು ವ್ಯೂ ಅಂತ ಬಂದು, ಸೊ ಇವಾಗ ವ್ಯೂ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ನೋಡ್ಕೋಬೋದು ಸ್ಟಾರ್ಟ್ ಆಗಿದೆಯಾ. ಸೊ ಇಲ್ಲಿ ನೋಡ್ಕೋಬೋದು ನೀವು ಬ್ಯಾಕ್ಗ್ರೌಂಡ್ ಒಳಗಡೆ ಯಾವ ರೀತಿ ಕಿಸ್ಸಿಂಗ್ ಆದ ವೀಡಿಯೋಸ್ನ ರೆಡಿ ಆಗಿದೆ ಅಂತಂದು ಹೇಳ್ಬಿಟ್ಟು. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಐತೆ ನೋಡಿ, ಡೌನ್ಲೋಡಿ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮ್ಮ ವೀಡಿಯೋ ಅನ್ನೋದು ಡೌನ್ಲೋಡ್ ಆಗುತ್ತೆ. ಸೊ ನೋಡ್ಕೋಬೋದು ಇಲ್ಲಿ MP4 ಅಂತ ಕ್ಲಿಕ್ನ ಮಾಡ್ಕೊಳ್ಳಿ. MP4 ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಇದು ಡೌನ್ಲೋಡ್ ಆಗುತ್ತೆ. ಸೊ ಬೇಕಾದ್ರೆ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕೂಡ ನೀವು ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಬೋದು. ಸೊ ಈ ರೀತಿಯಾದಂಥ ನೀವು ಕಿಸ್ಸಿಂಗ್ ವೀಡಿಯೋಸ್ನ ನೀವು ಇಲ್ಲಿ ಈ ಒಂದು ಆ್ಯಪ್ ಒಳಗಡೆ ಮಾಡ್ಕೊಳ್ಬೋದು. ಸೊ ಇವಾಗ ಅದಕ್ಕೆ ಒಂದು ವಾಟರ್ ಮಾರ್ಕ್ ಅಂತ ಬರುತ್ತೆ. ಸೊ ನೋಡ್ಬೋದು ನಾನು ನಿಮಗೆ ತೋರಿಸ್ತೀನಿ, ವಾಟರ್ ಮಾರ್ಕ್ ಬರುತ್ತೆ ಅದಕ್ಕೆ. ಸೊ ನೋಡ್ಬೋದು ಮೇಲ್ಗಡೆ ಒಂದು ವಾಟರ್ ಮಾರ್ಕ್ ಕಾಣಿಸ್ತಾ ಇದೆಯಾ. ಸೊ ಇದು ವೈಟ್ ಕಲರ್ ಐತೆ, ಸೊ ಹಾಗಾಗಿ ಕಾಣ್ತಾ ಇಲ್ಲ. ಸೊ ಬೇಕಾದ್ರೆ ನಾನು ನಿಮಗೆ ಆವಾಗಲೇ ಒಂದು ವೀಡಿಯೋಸ್ನ ರೆಡಿ ಮಾಡಿದ್ನಲ್ಲ, ಸೊ ಆ ಒಂದು ವೀಡಿಯೋಸ್ ಒಳಗಡೆ ನಿಮಗೆ ವಾಟರ್ ಮಾರ್ಕ್ ಅನ್ನೋದು ಬರುತ್ತೆ. ಸೊ ನೋಡ್ಬೋದು ನಾನು ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಆ ಒಂದು ವಿಡಿಯೋಗೆ ನಾನು ವೈಟ್ ಕಲರ್ನ ಚೂಸ್ ಮಾಡಿದೆ. ಸೊ ವೈಟ್ ಕಲರು ವಾಟರ್ ಮಾರ್ಕ್ ಬರುತ್ತೆ. ಸೊ ಈ ಒಂದು ವಿಡಿಯೋಗೆ ವಾಟರ್ ಮಾರ್ಕ್ ಅಂದರೆ ವಾಟರ್ ಮಾರ್ಕ್ ಬರುತ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ನೀವು ಫಸ್ಟ್ ಒಂದು ವಾಟರ್ ಮಾರ್ಕ್ ಬಂದಿದೆಯಲ್ಲ, ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ನೀವು ವಾಟರ್ ಮಾರ್ಕು. ಸೊ ಈ ಒಂದು ವಾಟರ್ ಮಾರ್ಕ್ನ ನೀವು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಒಂದು ಅಪ್ಲಿಕೇಶನ್ನ ನೀವು ಮತ್ತೆ ಒಂದು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಆ ಒಂದು ಅಪ್ಲಿಕೇಶನ್ ಯಾವುದು ಅಂದರೆ, ಸೊ ಇಲ್ಲಿ ಇದೆ. ಸೊ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು. ಸೊ ಇಲ್ಲಿ ನೋಡ್ಬೋದು, ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀವು ಇಲ್ಲಿ ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ್ದಾದಮೇಲೆ ರಿಮೂವ್ ವಾಟರ್ ಮಾರ್ಕ್ ಅಂತ ಇರುತ್ತೆ ಮೇಲ್ಗಡೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಒಂದು ಆ್ಯಡ್ಸ್ ಬರುತ್ತೆ. ಸೊ ಯಾವುದೇ ಒಂದು ಆ್ಯಪ್ ಒಳಗಡೆ ನಿಮಗೆ ಫ್ರೀ ಅಂತ ಯಾವುದು ಸಿಗೋದಿಲ್ಲ. ಸೊ ಹಾಗಾಗಿ ಆ್ಯಡ್ಸ್ ಮೇಲೆ ನೀವು ಆ್ಯಡ್ಸ್ ನೋಡಲೇಬೇಕು. ಸೊ ಆ್ಯಡ್ಸ್ ನೋಡಿದಾದ್ಮೇಲೆ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನಾವು ಯಾವ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನೋಡಿ, ಸೊ ಆ ಒಂದು ವೀಡಿಯೋ ಅನ್ನೋದು ಇಲ್ಲಿ ಬರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ನೀವು ವೀಡಿಯೋಸ್ ಮೇಲೆ ಬರಬೇಕಾಗುತ್ತೆ. ಸೊ ಬಂದಿದ್ದಾದಮೇಲೆ ಇಲ್ಲಿ ನಿಮಗೆ ಯಾವ ಒಂದು ವೀಡಿಯೋ ವಾಟರ್ ಮಾರ್ಕ್ ಅಂತ ಇದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ವಾಟರ್ ಮಾರ್ಕ್ ಇದೆ ಅಲ್ವಾ. ಸೊ ಆ ಒಂದು ವಾಟರ್ ಮೇಲೆ ಈ ಥರ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಅಂದರೆ ಈ ಥರ. ಸೊ ನೋಡ್ಬೋದು ಈ ಥರ ನೀವು ಜಸ್ಟ್ ಮೊಬೈಲ್ ಒಂದೇ ಕೈಯಿಂದ ನೀವು ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ನೀವು ಮಾಡಿದರೆ ಸಾಕು, ನಿಮಗೆ ವಾಟರ್ ಮಾರ್ಕ್ ಅನ್ನೋದು ರಿಮೂವ್ ಆಗುತ್ತೆ. ಸೊ ನೋಡ್ಬೋದು. ಸೊ ಇಲ್ಲಿ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡು ಇಲ್ಲಿ HD 720p ಅಂತ ಇದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡ್ಕೋಬೋದು ರಿಮೂವಿಂಗ್ ವಾಟರ್ ಮಾರ್ಕ್ ಪ್ಲೀಸ್ ವೇಟ್ ಅಂತ ಬಂದಿದೆ. ಸೊ ಇಲ್ಲಂದರೆ ಇಲ್ಲಿ ಸೆಕೆಂಡ್ ಆಗುತ್ತೆ 100%. ಸೊ ಇಲ್ಲಿ ಪರ್ಸೆಂಟ್ ಆಗುತ್ತೆ 100% ಆದಮೇಲೆ ನಿಮಗೆ ಬರುತ್ತೆ ವೀಡಿಯೋ. ಸೊ ಅಂದರೆ ವಾಟರ್ ಮಾರ್ಕ್ ರಿಮೂವ್ ಆಗಿರೋ ವೀಡಿಯೋ ಬರುತ್ತೆ.
ಸೊ ನೋಡ್ಬೋದು ಇವಾಗ ಇಲ್ಲಿ ಆ್ಯಡ್ಸ್ ಬಂದಿದೆ. ಸೊ ಆ್ಯಡ್ಸ್ನ ಇಲ್ಲಿ ನಾನು ಇಂಟು ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ಒಂದು ನಿಮಿಷ. ಸೊ ನೋಡ್ಬೋದು ಆ್ಯಡ್ಸ್ ಅನ್ನೋದು ಇವಾಗ ಮುಗೀತು. ಸೊ ಮುಗಿದಾದ್ಮೇಲೆ ಇಲ್ಲಿ ನೋಡ್ಕೋಬೋದು ನಿಮಗೆ ವಾಟರ್ ಮಾರ್ಕ್ ಅನ್ನೋದು ಬ್ಲರ್ ಆಗಿದೆ. ಸೊ ನೋಡ್ಕೋಬೋದು ವಾಟರ್ ಮಾರ್ಕ್ ಅನ್ನೋದು ಬ್ಲರ್ ಆಗಿದೆ. ಸೊ ಇವಾಗ ಇದು ಆಲ್ರೆಡಿ ಡೌನ್ಲೋಡ್ ಆಗಿರುತ್ತೆ, ನಿಮಗೆ ಏನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಮತ್ತೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ವಿಡಿಯೋ ಕ್ವಾಲಿಟಿನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ. ಸೊ ಇದು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಇದ್ರ ನೇಮ್ ಬಂದುಬಿಟ್ಟು. ಸೊ ನೀವು ಎನ್ಹ್ಯಾನ್ಸ್ ಸೊ ಅಂದರೆ ನಿಮ್ಮ ವಿಡಿಯೋ ಕ್ವಾಲಿಟಿನ ಹೈ ಕ್ವಾಲಿಟಿ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ AI ಎನ್ಹ್ಯಾನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಯಾವ ಒಂದು ವಿಡಿಯೋನ ನೀವು ಇವಾಗ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನೋಡಿ, ಸೊ ಆ ಒಂದು ವಿಡಿಯೋ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಆ್ಯಡ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಅನ್ಲಾಕ್ ಆ್ಯಡ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮಗೆ ಆ್ಯಡ್ಸ್ ಕೊಟ್ಬಿಟ್ಟು ಇಲ್ಲಿ ನೀವು ವಿಡಿಯೋ ಕ್ವಾಲಿಟಿನ ಹೆಚ್ಚಿಗೆ ಎನ್ಹ್ಯಾನ್ಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಎನ್ಹ್ಯಾನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮಗೆ ವೇಟ್ ಅಂತ ಬರುತ್ತೆ. ಸೊ ಅಂದರೆ ಆ್ಯಡ್ಸ್ ಇದು ಬರುತ್ತೆ ನಿಮಗೆ. ಸೊ ನೋಡ್ಬೋದು ಬ್ಯಾಕ್ಗ್ರೌಂಡ್ ಒಳಗಡೆ ಪ್ರೋಸೆಸ್ ಆಗ್ತಾ ಇದೆ ಇದು. ಸೊ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮುಂಚೆ ಕ್ವಾಲಿಟಿ ಇತ್ತು, ಇವಾಗ ಯಾವ ರೀತಿ ಆಗಿದೆ ಅಂತಂದು ಹೇಳಿಬಿಟ್ಟು. ಸೊ ಈ ರೀತಿ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೋಬೋದು ನೀವು ವಿಡಿಯೋ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ನೋಡ್ಬೋದು ವಿಡಿಯೋ ಅನ್ನೋದು ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಇದ್ರ ಮುಂಚೆ ಇರೋ ಕ್ವಾಲಿಟಿ ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಕೊಂಡು ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಕೋಬೋದು ಇದು ಫಸ್ಟ್ ಇರೋದು ಕ್ವಾಲಿಟಿ. ಸೊ ಈ ರೀತಿ ನೀವು ಮಾಡಿದಾದ್ಮೇಲೆ ಈ ರೀತಿ ಕ್ವಾಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಕ್ವಾಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ಇನ್ಕ್ರೀಸ್ ಮಾಡಿಕೊಂಡು ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಸೊ ಅಂದರೆ ನಿಮಗೆ ವಿಡಿಯೋ ಅನ್ನೋದು ಕ್ಲಾರಿಟಿಯಾಗಿ ಕಾಣುತ್ತೆ. ಸೊ ಇಲ್ಲಿ ಸೇವ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನಿಮಗೆ ಮತ್ತೆ ಒಂದು ಆ್ಯಡ್ಸ್ ಬಂದುಬಿಟ್ಟು ನಿಮಗೆ ಮತ್ತೆ ನೀವು ಇಲ್ಲಿ ಇಂಟು ಮಾರ್ಕ್ ಮೇಲೆ ಬರುತ್ತೆ. ಸೊ ಇಂಟು ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಸಾಕು, ನಿಮ್ಮ ವಿಡಿಯೋ ಅನ್ನೋದು ಸೇವ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕಿಸ್ಸಿಂಗ್ ವಿಡಿಯೋಸ್ನ ನೀವು ಮಾಡ್ಕೊಳ್ಬೋದು ನಿಮ್ಮ ಒಂದು ಮೊಬೈಲಲ್ಲಿ. ಸೊ ಬರೀ ಜಸ್ಟ್ ನಿಮ್ಮ ಒಂದೇ ಒಂದು ಅಪ್ಲಿಕೇಶನಲ್ಲಿ ನೀವು ಮಾಡ್ಕೊಳ್ಬೋದು. ನಿಮಗೆ ಕ್ವಾಲಿಟಿ ಹೆಚ್ಚಿಗೆ ಆಗಬೇಕು ಮತ್ತು ವಾಟರ್ ಮಾರ್ಕ್ ಕೂಡ ನಿಮಗೆ ರಿಮೂವ್ ಆಗಬೇಕಂದ್ರೆ ಇವು ಎರಡು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ನಾನು ನಿಮಗೆ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ನೇಮ್ ಯಾವುದು ಅಂದರೆ, ಸೊ ಎನ್ಹ್ಯಾನ್ಸ್ ಮಾಡೋದು ನೇಮ್ ಬಂದುಬಿಟ್ಟು AI ವಿಡಿಯೋ ಎನ್ಹ್ಯಾನ್ಸರ್ ಅಂತಂದು ಹೇಳ್ಬಿಟ್ಟು. ಸೊ ವಾಟರ್ ಮಾರ್ಕ್ ರಿಮೂವ್ ಮಾಡೋದು ವಿಡಿಯೋ ವಾಟರ್ ಮಾರ್ಕ್ ಅಂತ ಹೇಳಿ. ಸೊ ಮತ್ತು ನಿಮಗೆ ವಿಡಿಯೋ ಎಡಿಟ್ ಮಾಡೋದು, ಸೊ ವಿಡಿಯೋ ಎಡಿಟ್ ಮಾಡೋದು ಯಾವುದು ಅಂದರೆ ಪಿಕ್ಸ್ ವೇರ್ಸ್ ಅಂತ ಒಂದು ಆ್ಯಪ್ ಇದೆ. ಸೊ ನಿಮಗೆ ಪ್ಲೇಸ್ಟೋರಲ್ಲಿ ಇವೆಲ್ಲ ಆ್ಯಪ್ಸ್ಗಳು ನಿಮಗೆ ಸಿಗುತ್ತೆ. ಸೊ ನೋಡ್ಕೋಬೋದು ಪ್ಲೇಸ್ಟೋರ್ ಒಳಗಡೆ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿರೋ ಸೊ ಪ್ಲೀಸ್ ಒಂದು ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.